ರಿವ್ಯೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ಪ್ರಮುಖ ದಿನಾಚರಣೆಗಳ ಬಗ್ಗೆ ಚರ್ಚಿಸೋಣ. ಅಂದರೆ ಆ ದಿನದ ವಿಶೇಷತೆಯನ್ನು ಅಂದಿಗೆ ಏನ್ ಸಂಭವಿಸ್ತು ಅಂತ ನೋಡ್ರಿ. ಈಗ ಮೊದಲೇನು ಜನವರಿ 1 ತಾರೀಕಿನ ಇರ್ತದ ಹೊಸ ವರ್ಷಾಚರಣೆ ಇರ್ತದ. ಮತ್ತೇನಿರ್ತದ ಒಂದು ಹ್ಯಾಪಿ ನ್ಯೂ ಇಯರ್ ಇರ್ತದ. ಮತ್ತ ಅದಕ್ಕೆ ಬಿಟ್ಟು ಏನಿರ್ತದ ಗ್ಲೋಬಲ್ ಫ್ಯಾಮಿಲಿ ಡೇ ಅಂದ್ರೆ ಗ್ಲೋಬಲ್ ಫ್ಯಾಮಿಲಿ ದಿನ ಆಗಿರ್ತದ. ಜನವರಿ 1 ತಾರೀಕು ಇರ್ತದ. ನೆಕ್ಸ್ಟ್ ಜನವರಿ 3 ತಾರೀಕು ಏನಿರ್ತದ ರಾಷ್ಟ್ರೀಯ ಶಿಕ್ಷಕರ ದಿನ, ರಾಷ್ಟ್ರೀಯ ಶಿಕ್ಷಕಿಯರ ದಿನ ಇರ್ತದ. ಅಂದ್ರೆ ಆವತ್ತಿನ ದಿನ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಏನ್ ಮಾಡ್ತಾರೆ, ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಿಸುತ್ತಾರೆ. ಜನವರಿ 4 ತಾರೀಕು ಇರ್ತದ ವಿಶ್ವ ಬ್ರೈಲ್ ದಿನ ಇರ್ತದ. ಜನವರಿ 5 ತಾರೀಕು ಇರ್ತದ ರಾಷ್ಟ್ರೀಯ ಪಕ್ಷಿಗಳ ದಿನ ಇರ್ತದ. ಜನವರಿ 9 ಪ್ರವಾಸಿ ಭಾರತೀಯ ದಿನ, ಪ್ರವಾಸಿ ಭಾರತೀಯ ದಿವಸ ಆಗಿರ್ತದ ಜನವರಿ 9. ಜನವರಿ 10 ತಾರೀಕು ವಿಶ್ವ ಹಿಂದಿ ದಿವಸ, ವಿಶ್ವ ಹಿಂದಿ ದಿನ ಜನವರಿ 10 ತಾರೀಕು ಇರ್ತದ. ಜನವರಿ 12 ತಾರೀಕು ರಾಷ್ಟ್ರೀಯ ಯುವಕರ ದಿನ, ಅಂದು ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಕೂಡ ಇರ್ತದ ಜನವರಿ 12 ತಾರೀಕು. ಜನವರಿ 14 ತಾರೀಕು ಏನಿರ್ತದ ಸಶಸ್ತ್ರ ಪಡೆಯ ಮಾಜಿ ಯೋಧರ ದಿನ ಇರ್ತದ. ಜನವರಿ 15 ತಾರೀಕು ಭಾರತೀಯ ಸೇನಾ ದಿನ. ಜನವರಿ 21 ತಾರೀಕು ದಾಸೋಹ ದಿನ. ಜನವರಿ 23 ತಾರೀಕು ಪರಾಕ್ರಮ್ ದಿವಸ. ಜನವರಿ 24 ತಾರೀಕು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಜನವರಿ 24 ತಾರೀಕು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಇರ್ತದ. ಜನವರಿ 25 ತಾರೀಕು ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರರ ದಿನ ಆಗಿರ್ತ ಜನವರಿ 25 ತಾರೀಕು. ಜನವರಿ 26 ತಾರೀಕು ಗಣರಾಜ್ಯೋತ್ಸವ ದಿನ, ರಿಪಬ್ಲಿಕ್ ಡೇ ಆಗಿರ್ತ ಜನವರಿ 26. ಜನವರಿ 30 ತಾರೀಕು ರಾಷ್ಟ್ರೀಯ ಹುತಾತ್ಮರ ದಿನ. ಮತ್ ಫೆಬ್ರವರಿ ಇಲ್ಲಿಂತಾನೇನು ಜನವರಿದಾಗ ಇಷ್ಟು ವಿಶೇಷತೆಗಳು ಇರ್ತಾವ. ಈ ಫೆಬ್ರವರಿದಾಗ ಏನೇನು ವಿಶೇಷತೆ ಅಂತ ನೋಡ್ರಿ. ಫೆಬ್ರವರಿ 2 ತಾರೀಕಿನದ ವಿಶ್ವ ಜೌಗು ದಿನ. ಫೆಬ್ರವರಿ 4 ತಾರೀಕಿನದ ವಿಶ್ವ ಕ್ಯಾನ್ಸರ್ ದಿನ. ಫೆಬ್ರವರಿ 10 ತಾರೀಕು ವಿಶ್ವ ದ್ವಿದಳ ಧಾನ್ಯಗಳ ದಿನ. ಫೆಬ್ರವರಿ 13 ತಾರೀಕು ವಿಶ್ವ ರೇಡಿಯೋ ದಿನ. ಅಂದಿನ ದಿವಸ ಏನಿರ್ತದ ಅಂದ್ರೆ ಫೆಬ್ರವರಿ 13 ತಾರೀಕಿಗೆ ಮತ್ತೇನಿರ್ತದ ರಾಷ್ಟ್ರೀಯ ಮಹಿಳಾ ದಿನ. ಮತ್ತೆ ಫೆಬ್ರವರಿ 14 ತಾರೀಕಿನ ಇರ್ತದ ಪುಲ್ವಾಮಾ ಅಟ್ಯಾಕ್ ಆಗೋತೈತದ, ಫೆಬ್ರವರಿ 14 ತಾರೀಕು ಇರ್ತದ. ಮತ್ತ ಅವತ್ತಿನದ ಪ್ರೇಮಿಗಳ ದಿನ. ಫೆಬ್ರವರಿ 20 ತಾರೀಕಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನ ಅದ. ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಫೆಬ್ರವರಿ 24 ತಾರೀಕು ಕೇಂದ್ರ ಸುಂಕ ದಿನ. ಫೆಬ್ರವರಿ 28 ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನ. ಫೆಬ್ರವರಿ 28 ತಾರೀಕು ಏನಿರ್ತದ ಅಂದ್ರ ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಅಂಬದು ಕಂಡು ಹಿಡಿತಾರ. ಅಸಲಿಂದ ಅವತ್ತಿನ ದಿವಸ ಏನ್ ಮಾಡ್ತಾರ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತಾರ. ಫೆಬ್ರವರಿ 29 ಏನಿರ್ತದ ಮೊರಾರ್ಜಿ ದೇಸಾಯಿ ಜನ್ಮದಿನ. ಮಾರ್ಚ್ 1 ತಾರೀಕು ಏನಿರ್ತದ ವಿಶ್ವ ನಾಗರಿಕ ರಕ್ಷಣಾ ದಿನ. ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ ಇರ್ತದ. ಮಾರ್ಚ್ 7 ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ದಿನ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಾರ್ಚ್ 10 ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸ್ಥಾಪನೆ ದಿನ ಆಗಿರ್ತದ. ಮಾರ್ಚ್ 10 ತಾರೀಕು ಇರ್ತದ. ಮಾರ್ಚ್ 10 ತಾರೀಕು ಅವತ್ತಿನ ದಿನ ಇರ್ತದ ಅಂತಾರಾಷ್ಟ್ರೀಯ ಮಹಿಳಾ ನ್ಯಾಯಾಧೀಶರ ದಿನ. ಮಾರ್ಚ್ 15 ತಾರೀಕು ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಮತ್ತ ಮಾರ್ಚ್ 20 ತಾರೀಕು ಇರ್ತದ ಅಂತಾರಾಷ್ಟ್ರೀಯ ಸಂತೋಷ ದಿನ ಇರ್ತದ. ಮಾರ್ಚ್ 20 ತಾರೀಕು ವಿಶ್ವ ಗುಬ್ಬಚ್ಚಿ ದಿನ. ಮಾರ್ಚ್ 21 ವಿಶ್ವ ಅರಣ್ಯ ದಿನ ಇರ್ತದ. ವಿಶ್ವ ಅರಣ್ಯ ದಿನ ಯಾವ್ದಿರ್ತದ ಮಾರ್ಚ್ 21 ಇರ್ತದ. ಮಾರ್ಚ್ 22 ಇರ್ತದ ವಿಶ್ವ ಜಲ ದಿನ ಇರ್ತದ. ಮಾರ್ಚ್ 23 ವಿಶ್ವ ಹವಾಮಾನ ದಿನ ಇರ್ತದ. ಫೆಬ್ರವರಿ 24 ಇರ್ತದ ವಿಶ್ವ ಕ್ಷಯ ರೋಗ ದಿನ ಆಗಿರ್ತದ. ಫೆಬ್ರವರಿ 24. ಮಾರ್ಚ್ 27 ಇರ್ತದ ವಿಶ್ವ ರಂಗಭೂಮಿ ದಿನ. ಮಾರ್ಚ್ 21 ಇರ್ತದ ಅಂತಾರಾಷ್ಟ್ರೀಯ ತೃತೀಯ ಲಿಂಗಿ ದಿನ ಇರ್ತದ. ಈಗ ಮುಂದೆ ತಾನೇ ನೋಡಿದೆವು, ಮಾರ್ಚ್ ತಾನೇ ನೋಡಿದೆವು. ಈಗ ಅದು ನೆಕ್ಸ್ಟ್ ತಿಂಗಳು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳದಾಗ ಯಾವ್ಯಾವ ವಿಶೇಷತೆ ಅಂತ ನೋಡ್ರಿ. ಏಪ್ರಿಲ್ 1 ತಾರೀಕಿನದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯ ದಿನ ಅದ. ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತಾಯ್ತು ಏಪ್ರಿಲ್ 1 ತಾರೀಕು ಆಯ್ತು. ನೆಕ್ಸ್ಟ್ ಏಪ್ರಿಲ್ 2 ತಾರೀಕಿಂದ ಪೊಲೀಸ್ ಧ್ವಜ ದಿನ ಅದ. ಪೊಲೀಸ್ ಧ್ವಜ ದಿನ ಏಪ್ರಿಲ್ 2. ಏಪ್ರಿಲ್ 5 ನ್ಯಾಷನಲ್ ಮ್ಯಾರಿಟೈಮ್ ಡೇ. ನ್ಯಾಷನಲ್ ಮ್ಯಾರಿಟೈಮ್ ಡೇ ಇರ್ತದ ಏಪ್ರಿಲ್ 5 ತಾರೀಕು ಅದ. ಏಪ್ರಿಲ್ 7 ತಾರೀಕಿಂದ ವಿಶ್ವ ಆರೋಗ್ಯ ದಿನ. ಏಪ್ರಿಲ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇರ್ತದ. ಏಪ್ರಿಲ್ 14 ತಾರೀಕಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇರ್ತದ. ಏಪ್ರಿಲ್ 14 ತಾರೀಕು ಅದ. ಏಪ್ರಿಲ್ 18 ತಾರೀಕಿಂದ ವಿಶ್ವ ಪರಂಪರೆ ದಿನ ಅದ. ಏಪ್ರಿಲ್ 21 ನಾಗರಿಕ ಸೇವಾ ದಿನ. ಏಪ್ರಿಲ್ 22 ವಿಶ್ವ ಭೂ ದಿನ. ಏಪ್ರಿಲ್ 23 ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ದಿನ ಆಗ್ತದ. ಏಪ್ರಿಲ್ 23. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿನ. ರಾಷ್ಟ್ರೀಯ ಪಂಚಾಯತ್ ದಿನ ಏಪ್ರಿಲ್ 24. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ. ಏಪ್ರಿಲ್ 26 ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ. ಏಪ್ರಿಲ್ 30 ವಿಶ್ವ ಬಾಲಕಾರ್ಮಿಕ ದಿನ. ಏಪ್ರಿಲ್ 30 ಮುಗಿಯುತ್ತೆ. ಈಗ ನೆಕ್ಸ್ಟ್ ಯಾವ ತಿಂಗಳು? ಮೇ ತಿಂಗಳು. ಮೇ ತಿಂಗಳದಾಗ ಏನೇನು ವಿಶೇಷತೆ ಅಂತ ನೋಡ್ರಿ. ಮೇ 1 ತಾರೀಕಿಂದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅದ.
ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಮೇ 7 ತಾರೀಕಿಂದ ವಿಶ್ವ ರೆಡ್ ಕ್ರಾಸ್ ದಿನ. ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಮೇ 12 ರಾಷ್ಟ್ರೀಯ ವಲಸೆ ಪಕ್ಷಿಗಳ ದಿನ. ಮೇ 15 ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ. ಮೇ 21 ರಾಷ್ಟ್ರೀಯ ಭಯೋತ್ಪಾದನೆ ನಿಗ್ರಹದ ದಿನ. ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ. ಮೇ 23 ವಿಶ್ವ ಆಮೆಗಳ ದಿನ. ಮೇ 28 ವಿಶ್ವ ಹಸಿವು ದಿನ. ಮೇ 31 ವಿಶ್ವ ತಂಬಾಕು ರಹಿತ ದಿನ. ಮೇ ತನ ಇಷ್ಟು ಮುಗಿಯುತ್ತೆ. ಈಗ ಜೂನ್ದಾಗ ಏನೇನು ವಿಶೇಷತೆ ಅಂತ ನೋಡ್ರಿ. ಜೂನ್ 1 ತಾರೀಕಿಂದ ವಿಶ್ವ ಕ್ಷೀರ ದಿನ. ಜೂನ್ 5 ತಾರೀಕಿಂದ ವಿಶ್ವ ಪರಿಸರ ದಿನ ಅದ. ಜೂನ್ 8 ತಾರೀಕಿಂದ ವಿಶ್ವ ಸಾಗರಗಳ ದಿನ. ಜೂನ್ 12 ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಅಂದ್ರೆ ರಕ್ತ ಯಾರು ಕೊಡ್ತಾರ ಅವ್ರದ್ದು ದಿನ ಇರ್ತದ ಜೂನ್ 14. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಅಂತಾರಾಷ್ಟ್ರೀಯ ಯೋಗ ದಿನ ಇರ್ತದ ಜೂನ್ 21. ಜೂನ್ 23 ತಾರೀಕಿಂದ ಅಂದ್ರ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ. ಜೂನ್ 25 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸ್ಮರಣಾ ದಿನ. ಜೂನ್ 26 ತಾರೀಕು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ದಿನ. ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ. ಜೂನ್ 30 ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹಗಳ ದಿನ. ಏನಾಯ್ತು ಜೂನ್ ಮುಗಿತು. ಜುಲೈದಾಗ ಏನೇನು ವಿಶೇಷತೆ ಅಂತ ಜುಲೈ 1 ತಾರೀಕಿಂದ ಕನ್ನಡ ಪತ್ರಿಕೆ ದಿನ. ಕನ್ನಡ ಪತ್ರಿಕೆ ದಿನ ಯಾವತ್ತದ ಜುಲೈ 1 ತಾರೀಕು ಮತ್ತೆಂದ ಅಂತಾರಾಷ್ಟ್ರೀಯ ಹೆಣ್ಣು ದಿನ. ಜುಲೈ 11 ತಾರೀಕು ವಿಶ್ವ ಜನಸಂಖ್ಯಾ ದಿನ. ವಿಶ್ವ ಜನಸಂಖ್ಯಾ ದಿನ ಯಾವತ್ತದ ಜುಲೈ 11. ಜುಲೈ 15 ತಾರೀಕಿಂದ ವಿಶ್ವ ಯುವ ಕೌಶಲ್ಯ ದಿನ. ಜುಲೈ 19 ತಾರೀಕಿಂದ ಬ್ಯಾಂಕ್ಗಳ ರಾಷ್ಟ್ರೀಕರಣ ದಿನ. ಜುಲೈ 26 ತಾರೀಕು ಕಾರ್ಗಿಲ್ ವಿಜಯೋತ್ಸವ ದಿನ. ಜುಲೈ 29ರಿಂದ ವಿಶ್ವ ಹುಲಿ ದಿನ. ಈಗ ಮುಂದೆ ಯಾವ್ದಂದ್ರ ಇಲ್ಲಿ ತನ ಜುಲೈ ನೋಡಿದ್ರೆ ಜುಲೈ 5 ತಾರೀಕಿನ ನೆಕ್ಸ್ಟ್ ಅದು ಆಗಸ್ಟ್ದಾಗ ಏನೇನು ವಿಶೇಷತೆ ಅಂತ ನೋಡ್ರ. ಆಗಸ್ಟ್ 7 ತಾರೀಕಿಂದ ರಾಷ್ಟ್ರೀಯ ಕೈಮಗ್ಗ ದಿನ. ರಾಷ್ಟ್ರೀಯ ಕೈಮಗ್ಗ ದಿನ ಯಾವತ್ತದ ಆಗಸ್ಟ್ 7. ಆಗಸ್ಟ್ 10 ತಾರೀಕಿಂದ ವಿಶ್ವ ಸಿಂಹ ದಿನ. ಸಿಂಹ ದಿನ ಯಾವತ್ತದ 10 ತಾರೀಕು. ಮತ್ತೆ ಅದೇ 10 ತಾರೀಕು ಮತ್ತೊಂದು ದಿನದ ವಿಶ್ವ ಜೈವಿಕ ಇಂಧನದ ದಿನ. ವಿಶ್ವ ಜೈವಿಕ ಇಂಧನ ದಿನ ಯಾವತ್ತದ ಆಗಸ್ಟ್ 10 ತಾರೀಕು. ಮತ್ತೆ ಆಗಸ್ಟ್ 12 ತಾರೀಕಿಂದ ಅಂತಾರಾಷ್ಟ್ರೀಯ ಯುವಕರ ದಿನ ಅದ. ಅಂತಾರಾಷ್ಟ್ರೀಯ ಯುವಕರ ದಿನ 12 ತಾರೀಕು ಅದ. ರಾಷ್ಟ್ರೀಯ ಯುವಕರ ದಿನ ಜನವರಿ 12 ತಾರೀಕು ಇದ್ದಾರೆ. ಅಂತಾರಾಷ್ಟ್ರೀಯ ಯುವಕರ ದಿನ ಆಗಸ್ಟ್ 12 ತಾರೀಕು ಅದ. ಆಗಸ್ಟ್ 15 ತಾರೀಕಿಂದ ಸ್ವಾತಂತ್ರ್ಯದ ದಿನ. ಆಗಸ್ಟ್ 15 1947 ಸ್ವಾತಂತ್ರ್ಯ ಸಿಕ್ಕಿನ ಕಡೆಯಿಂದ ಆಗಸ್ಟ್ 15ರಿಂದ ಸ್ವಾತಂತ್ರ್ಯದ ದಿನ ಅದ. ಆಗಸ್ಟ್ 20 ತಾರೀಕಿಂದ ರಾಷ್ಟ್ರೀಯ ಸದ್ಭಾವನಾ ದಿನ ಅದ. ಆಗಸ್ಟ್ 23ರಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇರ್ತದ ಆಗಸ್ಟ್ 23 ಅದ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಮತ್ತ ಇಲ್ಲಿಂದ ಆಗಸ್ಟ್ ಮುಗಿದ. ಸೆಪ್ಟೆಂಬರ್ದಾಗ ಏನು ವಿಶೇಷತೆ ಅಂತ ಅಂದ್ರ ಸೆಪ್ಟೆಂಬರ್ 5 ತಾರೀಕಿಂದ ಶಿಕ್ಷಕರ ದಿನ ಅದ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯ ಪ್ರಯುಕ್ತವಾಗಿ ಶಿಕ್ಷಕರ ದಿನ ಮಾಡ್ತಾರ ಆಚರಿಸ್ತಾರ. ಮತ್ತೆ ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಆಗುತ್ತದೆ. ಸೆಪ್ಟೆಂಬರ್ 8 ಅದ. ಮತ್ತೆ ಸೆಪ್ಟೆಂಬರ್ 15 ಇಂಜಿನಿಯರಿಂಗ್ ದಿನ ದಿನ ಆಗುತ್ತದೆ. ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜಯಂತಿ ಆಗುತ್ತದೆ. ಸೆಪ್ಟೆಂಬರ್ 15 ಅದ್ರ ಕಡೆಯಿಂದ ಏನ್ ಮಾಡ್ತಾರ ಇಂಜಿನಿಯರ್ ದಿನ ಏನ್ ಮಾಡ್ತಾರ ಅಂದಿನ ಆಚರಿಸ್ತಾರ. ಮತ್ತೆ ಸೆಪ್ಟೆಂಬರ್ 16ರಿಂದ ವಿಶ್ವ ಓಜೋನ್ ದಿನ. ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ. ಮತ್ತೆ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅದ. ಇಲ್ಲಿಂದ ಸೆಪ್ಟೆಂಬರ್ ಮುಗಿತು. ಅಕ್ಟೋಬರ್ದಾಗ ಏನೇನವ ಅಂದ್ರ ಅಕ್ಟೋಬರ್ದಾಗ 1 ತಾರೀಕಿಂದ UPSC ದಿನ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ UPSC ದಿನ ಆಗುತ್ತದ ಅಕ್ಟೋಬರ್ 1 ಅದ. ಅಕ್ಟೋಬರ್ 2 ತಾರೀಕಿಂದ ಮಹಾತ್ಮ ಗಾಂಧಿ ಜಯಂತಿ ಆಗುತ್ತದ ಅಕ್ಟೋಬರ್ 2 ಅದ. ಅಕ್ಟೋಬರ್ 8 ತಾರೀಕಿಂದ ವಾಯುಪಡೆ ದಿನ ಅದ. ಅಕ್ಟೋಬರ್ 12ರಿಂದ ಮಾಹಿತಿ ಹಕ್ಕು ದಿನ. ಅಕ್ಟೋಬರ್ 16ರಿಂದ ವಿಶ್ವ ಆಹಾರ ದಿನ. ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ ಅದ. ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ. ಇಲ್ಲಿಂದ ಅಕ್ಟೋಬರ್ ಮುಗಿತಿ. ನವೆಂಬರ್ದಾಗ ಏನವ ವಿಶೇಷತೆ ಅಂದ್ರ ನವೆಂಬರ್ 11 ತಾರೀಕು ಒನಕೆ ಓಬವ್ವರ ಜಯಂತಿ ಅದ. ನವೆಂಬರ್ 21 ವಿಶ್ವ ಮೀನುಗಾರಿಕೆ ದಿನ. ನವೆಂಬರ್ 26ರಿಂದ ವಿಶ್ವ ಸಂವಿಧಾನ ದಿನ ಅದ. ನವೆಂಬರ್ 26ರಿಂದ ವಿಶ್ವ ಹಾಲು ದಿನ. ಈ ತನ ನೋಡಿದೆವು. ನವೆಂಬರ್ ನೋಡಿದೆವು. ಈಗ ನೆಕ್ಸ್ಟ್ ಅದು ಡಿಸೆಂಬರ್ದಾಗ ಏನೇನು ವಿಶೇಷತೆ ಅಂತ ನೋಡ್ರಿ. ಡಿಸೆಂಬರ್ 2 ತಾರೀಕಿಂದ ವಿಶ್ವ ಕಂಪ್ಯೂಟರ್ ದಿನ. ವಿಶ್ವ ಕಂಪ್ಯೂಟರ್ ದಿನ ಆಗುತ್ತೆ ಡಿಸೆಂಬರ್ 2. ಡಿಸೆಂಬರ್ 3ರಿಂದ ರಾಷ್ಟ್ರೀಯ ವಕೀಲರ ದಿನ. ಡಿಸೆಂಬರ್ 4 ನೌಕಾಪಡೆ ದಿನ. ಡಿಸೆಂಬರ್ 4 ಅದೇ ತಾರೀಕಿಂದ ಅಂತಾರಾಷ್ಟ್ರೀಯ ಬ್ಯಾಂಕ್ ದಿನ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ಡಿಸೆಂಬರ್ 8 ಸಾರ್ಕ್ ಸಂಸ್ಥಾಪನಾ ದಿನ. ಡಿಸೆಂಬರ್ 11 ವಿಶ್ವ ಪರ್ವತಗಳ ದಿನ. ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಡಿಸೆಂಬರ್ 23 ರೈತರ ದಿನ. ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಡಿಸೆಂಬರ್ 26 ವೀರ ಬಾಲ ದಿವಸ್. ಡಿಸೆಂಬರ್ 29 ವಿಶ್ವ ಮಾನವ ದಿನ.